ಟೋಟಲ್ ಆಗಿ ಒಂದು 100 ಉಂಡೆ ಅದು 1 ಕೆಜಿ ಬುಂದೆ ಕಾಳಿಗೆ ಮತ್ತು 2 ಕೆಜಿ ಬೆಲ್ಲ ಇವು ತಿನ್ನಕ್ಕೆಲ್ಲ ಭಾರಿ ಟೇಸ್ಟ್ ಇರ್ತಾವ. ಎಣ್ಣೆ ಹಾಕಿರ್ತಾರ. ನೀವು ಈ ರೀತಿಯಾಗಿ ಅನ್ನ ಚೆಕ್ ಮಾಡ್ತಾರ. ಇಲ್ಲಿ ಬುಂದೆ ಕಾಳಿಗೆ ಸುರಿದ 1 ಕಿಲೋ ಬುಂದೆ ಕಾಳ್ರಿ 2 ಕಿಲೋ ಬೆಲ್ಲ ಹಾಕ್ಬೇಕ್ರಿ ಅದಕ್ಕೆ. ಹಾಗಾಗಿ ಇವತ್ತು ನಾವು ಏನ್ ಮಾಡಿ ತೋರಿಸ್ತೀನಿ ಈಗ ನಾಗರ ಪಂಚಮಿ ಸಲ ಉಂಡಿ ಮತ್ತ ಏನೇನ್ ಮಾಡ್ತಾನೆ ಎಲ್ಲ ತೋರಿಸ್ತೀನಿ. ಇವತ್ತೆ ಈ ರೀತಿಯಾಗಿ ಅನ್ನ ಮಾಡಕ್ಕೆ ಬೆಲ್ಲವನ್ನು ಹೊಡೆಯುವುದು ಹೊಡೆದಾಗ ಈ ರೀತಿಯಾಗಿ ಆಗುತ್ತೆ ನೋಡಿ. ನಾವು ನೋಡ್ರಿ ಬುಂದೆ ಉಂಡೆ ಮಾಡಕತ್ತಿದೀವಿ. ಅವಕ್ಕೆ ಬೇಕಾಗುವ ಸಾಮಾನುಗಳು ಜಜ್ಜಿಕಾಯಿ, ಮನುಕ, ಏಲಕ್ಕಿ, ಗೋಡಂಬಿ. ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಇಟ್ಕೊರಿ. ನಮ್ಗೆ ಇಷ್ಟ ಸಾಕತ್ ಇಷ್ಟ ಬಿಟ್ಟಿವಿ. ಮತ್ತ ಬುಂದೆ, ನೆಕ್ಸ್ಟ್ ಬೆಲ್ಲ. ನೋಡ್ರಿ ಆನ ಮಾಡ್ತೀವಿ ನಾವು. ಈಗ ಬೆಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ, 1 ಕಿಲೋ ಬುಂದೆ ಕಾಳ್ರಿ 2 ಕಿಲೋ ಬೆಲ್ಲ ಹಾಕ್ಬೇಕ್ರಿ ಅದಕ್ಕ. ಅಂದ್ರ ಇದ್ರ ತಕ್ಕಂತ ನಾವ್ 2 ಕಿಲೋ ಹಾಕಿದೀವಿ ಅಂದ್ರ ಇವು ಲಡ್ಕಿ ಉಂಡಿ ಬಾರಿ ಹಾಕವ್ರಿ. ಇದನ್ನ ಈ ರೀತಿಯಾಗಿ ವಾಪಸ್ ಸ್ಟೋವ್ ಹಚ್ಚಿ ಸ್ವಲ್ಪ ತಿರುಗಾಡ್ಸ್ಬೇಕು. ಸ್ವಲ್ಪ ಹದ ಆಗ್ಬೇಕು. ಹದ ಆದ್ಮ್ಯಾಗ ಇದ್ರ ಮ್ಯಾಗದ ಹಾಕ ಅಂತ ಆನ್ ಅಂತ ಹಾಕತ್ತದ. ಅದಾದ್ಮ್ಯಾಗ ಅದ ಜಿಗಟ್ ಬರ್ತೈತಿ. ಜಿಗಟ್ ಬಂದ್ಮ್ಯಾಗ ಅದಕ್ಕೆ ಅವಾಗ ಉಂಡಿ ಕಟ್ಟಾಕ ಆಕತಿ. ಇಲ್ಲಾಂದ್ರೆ ಏನಾಗತ್ತಪ್ಪ ಅಂದ್ರ ಉಂಡಿ ಸರಿಯಾಗಿ ಆಗೋದಿಲ್ಲ. ಅದಕ್ಕಾಗಿ ಈ ಆನ ಮಾಡುವಾಗ ಕರೆಕ್ಟ್ ಆಗಿ ಆನ ತಗೋಬೇಕು. ಆನ ತಗೊಂಡ್ರೆ ಅದ್ ಕರೆಕ್ಟ್ ಆಗಿ ನಿಮ್ ಉಂಡಿ ಬರ್ತಾವು. ಈಗ ಯಾವ ಉಂಡಿ ಕಟ್ತಾರ ಮತ್ತೆ ಇದನ್ನ ಹೆಂಗ್ ಆಕತಿ ಅಂದೆಲ್ಲ ತೋರಿಸ್ತೀನಿ ನಿಮ್ಗ ನೋಡಿ ಫ್ರೆಂಡ್ಸ್. ಈಗ 1 ಕೆಜಿ ಪಾಕೆಟ್ ಬುಂದೆ ಕಾಳನ್ನ ಈ ರೀತಿಯಾಗಿ ಒಂದ್ ಡಬ್ಬಿನಲ್ಲಿ ಹಾಕ್ಬೇಕು. ಹಾಕಿದ್ಮೇಲೆ ಎಷ್ಟ್ ಹಾಕತ್ತಲ್ಲ ಅಷ್ಟು 2 ಕೆಜಿ ಇದಕ್ಕೆ ಬೆಲ್ಲ ಅಷ್ಟು ಹಾಕಿದ್ವಿಲ್ಲ ಅದನ್ನ ಇನ್ನ ಕಟ್ಟಾಡ್ಸಕತ್ತಾರ. ಇನ್ನ ಆಗಿಲ್ಲ, ಅದಿನ ಆನ್ ಬಂದಿಲ್ಲ. ಈ ಆನ್ ಬ್ರಾಂಡ್ ತೋರಿಸ್ತೀನಿ. ಇಷ್ಟೆಲ್ಲ ಇದ ರಾವ್ ಯಾಕೆ ಕಾಣದಪ್ಪ ಅಂದ್ರೆ ಇದ್ರೊಳಗೆ ಎಣ್ಣೆ ಹಾಕಿರ್ತಾರ. ನೀವು ರುಚಿ ತಕ್ಕಂತ ಎಣ್ಣೆ ಹಾಕ್ಬೇಕು. ಅದಕ್ಕೆ ಎಷ್ಟ್ ಹಾಕತ್ತಲ್ಲ ಅಷ್ಟ ಎಣ್ಣೆ ಹಾಕಿದ್ರಂದ್ರ ಅದೇ ಕರೆಕ್ಟ್ ಆಗಿ ಆನ್ ಬರ್ತದ. ಮತ್ತ ಈಗ ಇಲ್ಲಿ ಬುಂದಿ ಇಟ್ಟಾರಲ್ಲ ಇದ್ರಾಗ ಅದನ್ನ ಆನ್ ಆದ್ಮ್ಯಾಗ ಬಂದಿದ್ರು ಸುರಿತಾರ ಈ ಬುಂದಿದಾಗ. ಆನ್ ಬರದ್ ಕೂತೀವಿ. ಇನ್ನ ಬರವಲ್ ತೆಗೈತಿ ನೋಡಿ. ಇನ್ನ ಎಷ್ಟೊತ್ತಿಗೆ ಬರತ್ತ ಆನ ಯಾವ ಬರತ್ ತೋರಿಸ್ತೀನಿ ನಿಮ್ಗ. ಇನ್ನ ತೆಗಿಯಾಕತ್ತಾರ ಆನಕ್ರಿ ಇನ್ನ ಬರವಲ್ತ್ ನೋಡಿ. ಇಲ್ಲಿ ಇನ್ನ ಮಾಡಾಕತ್ತಾರ, ಇನ್ನ ಚೆಕ್ ಮಾಡತ್ತಾರ. ಆನ ಬಂತಾರ ತೋರಿಸ್ತೀನಿ ನಿಮ್ಗ. ಎಲ್ಲ ಬುಂದಿ ಎಲ್ಲ ರೆಡಿ ಮಾಡಿ ಬುಂದೆ ಕಾಳ ಬಟ್ ಇನ್ನ ಆನ್ ಬರವಲ್ತು. ಬಂತಾರ ಈಗ ನಿಮ್ಗ ಲಡ್ಕಿ ಉಂಡಿ ಕಟ್ಟು ಹೇಗೆ ಅಂತ ತೋರಿಸ್ತೀನಿ. ಬೆಲ್ಲ ಹಾಕಿದ್ರೆ ಲಡ್ಕಿ ಉಂಡೆ ಆಗತೈತಿ. ಸಕ್ಕರೆ ಹಾಕಿದ್ರೆ ಬುಂದೆ ಉಂಡೆ ಆಗತೈತಿ. ಈ ರೀತಿಯಾಗಿ ಅನ್ನ ಚೆಕ್ ಮಾಡ್ತಾರ. ಇಲ್ಲಿ ನೋಡಿ ಹೆಂಗೆ ಕುದಿ ಆತೈತಿ. ಹಿಂಗೆ ಕುದಿಬೇಕದು. ಕುದಿಯಾಗ ವಾಪಸ್ ಎಬಸ್ತಾರ. ಹಿಂಗೆ ಎಳಿಬಿಟ್ರೆ ಅದ ಹಿಂಗೆ ಸ್ವಲ್ಪ ಹಿಂಗೆ ಇದು ಬರಬೇಕು. ಬಂತಾರ ಇದು ಆನೆ ಬಂದಂಗೆ. ಈಗೆಲ್ಲ ಆನೆ ಬಂದತ್ತಿದ. ಇನ್ನು ಬುಂದೆ ಕಾಳಿಗೆ ಇದನ್ನ ಹಾಕೋದು. ಹಾಕಿದ್ಮ್ಯಾಗ ಬುಂದಿ ಹೆಂಗೆ ಕಟ್ತಾರ ಬುಂದೆ ಕಾಳ ಅನ್ನೋದು ತೋರಿಸ್ತೀನಿ ನಿಮ್ಗೆ. ಈಗ ಆನೆ ಬಂತ ಅದನ್ನ ಈಗ ಬುಂದೆ ಕಾಳಿಗೆ ಸುರಿತಾರ ನೋಡಿ. ಪತಿ ಹಿಂಗೆ ಬುಂದೆ ಕಾಳಿಗೆ ಸುರಿದ ಇದು ನಿಪ್ಪತಿ ಹಿಂಗೆ ಕಟ್ಟಾಡ್ಸ್ಬೇಕು. ಒಂದು 5 ನಿಮಿಷ ಕಟ್ಟಾಡ್ಸ್ಬೇಕು. ಹಿಂಗೆ ಕಟ್ಟಾಡ್ಸಿದ್ರೆ ಏನಾಗತ್ತದ ಒಂದು ಕಾಯಿಗೆ ಹತ್ತತಿ. ಆಮ್ಯಾಗ ಮತ್ತಷ್ಟು ಕಾಳು ಹಾಕ್ಬೇಕ. ಈಗ ಬುಂದೆ ಕಾಳು ಹಾಕತ್ತಾರ ನೋಡಿ. ಮತ್ತಷ್ಟು ಹಾಕದಪ್ಪ ಅಂದ್ರೆ ಸ್ವಲ್ಪಿಗೆ ಫಸ್ಟಿಗೆ ಹಾಕೋ ಸ್ವಲ್ಪ ಹಾಕ್ಬೇಕ. ಆಮ್ಯಾಗ ಅದು ಇದಾಕತ್ಲ ಆನ್ ಬರೋಣ ಬುಂದೆ ಕಾಳು ರೆಡಿ ಆಗೋ ಪೊಸಿಷನ್ಗೆ ಬರ್ತೈತಿ. ಅದಕ್ಕೆ ಅವಾಗ ಭಾಳ ಅಷ್ಟು ಹಾಕೊಂಡು ಮಾಡ್ಬೇಕು ಈ ರೀತಿಯಾಗಿ. ಈಗ ಬುಂದೆ ಹೆಂಗೆ ಮಾಡ್ತಾರೆ ಅನ್ನೋದೆಲ್ಲ ಹೇಳ್ತೀನಿ ಈಗಿನ. ಈಗ ಮತ್ತಷ್ಟು ಆನ ಹಾಕತ್ತಾರ ನೋಡಿಲ್ಲಿ. ಯಾಕಂದ್ರೆ ಬುಂದೆ ಕಾಳು ಹಾಕಿದ್ರಲ್ಲ ಇನ್ನೇ ಎಲ್ಲ ಕರೆಕ್ಟಾಗಿ ಲಡ್ಕಿ ಉಂಡೆ ಆಗ್ತದೆ. ಇದಕ್ಕೆ ಲಡ್ಕಿ ಉಂಡೆ ಅಂತಾರ ಮತ್ತು ಬುಂದಿದ ಉಂಡೆ ಅಂತಾರ. ಇವು ತಿನ್ನಕ್ಕೆಲ್ಲ ಭಾರಿ ಟೇಸ್ಟ್ ಇರ್ತಾವ. ಈ ರೀತಿಯಾಗಿ ಉಂಡೆ ಕಟ್ಟಲು ರೆಡಿ ಆಗಿದೆ. ಈಗ ಎಲ್ಲ ಆನ ಮಾಡಿದ್ಮ್ಯಾಗ ಈಗ ಉಂಡೆ ಕಟ್ತಾರ. ನೋಡೋಣ ಹೆಂಗ್ ಉಂಡೆ ಕಟ್ತಾರ ಏನಿಲ್ಲ ಅನ್ನೋದ. ಹಿಂಗ್ ಕೈಯಾಗ ತಗೋಬೇಕು. ಕೈಯಾಗ ತಗೊಂಡು ಹಿಂಗ ಉಂಡೆ ಕಟ್ಟೋದು ನೋಡಿ. ಹಿಂಗ್ ರೌಂಡ್ ಹೆಂಗ್ ಅಡ್ಸಂತ ಉಂಡೆ ಕಟ್ತಾರ. ಈಗ ಒಂದು ಉಂಡೆ ಆಯ್ತು ನೋಡಿ. ಈಗ ಈ ತರ ಉಂಡೆ ಮಾಡಿ ಇಡ್ತಾರ. ಇನ್ನ ಎಷ್ಟು ಉಂಡೆ ಹಾಕಾವು, 1 ಕೆಜಿಗೆ ಎಷ್ಟು ಉಂಡೆ ಹಾಕಾವು ಮತ್ತ ಅನ್ನೋದೆಲ್ಲ ನಿಮ್ಗೆ ಹೇಳ್ತೀನಿ ಮಾಹಿತಿ. ಬುಂದೆ ಹಾಕೊಂಡ್ರಿ. ಬುಂದೆ ಹಾಕೊಂಡ ಇದ್ರೊಳಗ ಹಾಕೊಂಡ್ರಿ. ಹಿಂಗ ಸುತ್ತುದ್ರಿ ಹಾಲಿರಿ. ಇಲ್ಲಿ
ಇಂತ ಲುಟ್ಕೊಂಡ್ ಸುತ್ಸುದ್ರಿ ಸುತ್ಸೋಮ್ನಕ ಆಮೇಲೆ ಹಿಂಗ್ ಮಾಡ್ಕೊತ ಹೋಗುದ್ರಿ ಹಿಂಗ್ ರೌಂಡ್ ಆಕೈತ್ರಿ ಹಿಂಗ್ ರೌಂಡ್ ಆಗ್ಬಿಡ್ತಾವ್ರಿ ಹಿಂಗ್ ರೌಂಡ್ ಆಗ್ಬಿಡ್ತಾವ ನೋಡ್ರಿ 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 ರೌಂಡ್ ಕಾದ ನೋಡಿ ಮತ್ ನೆಕ್ಸ್ಟ್ ನೋಡ್ರಿ ಬರಿ ಬುಂದಿ ಕಾಳ ಅರ್ಧ ಕಟ್ಟಿದಾರ ಈಗ ಎಷ್ಟು ಆಗ್ಯಾವ ಅಂದ್ರೆ 2 ಪ್ಲೇಟ್ ಆಗ್ಯಾವು ಇದ್ರಾಗ ಒಂದ್ 40 ಅದಾವು ಇದ್ರಾಗ ಒಂದ್ 30 ಅದಾವ ಈಗ ಇನ್ನ ಇಷ್ಟೆಲ್ಲಾ ಕಟ್ಟೋದೈತಿ ಇನ್ನ ಎಷ್ಟ್ ಹಾಕಾವ್ ನೋಡುನು 1 kg ಬುಂದೆ ಕಾಳಿಗೆ ಮತ್ತು 2 kg ಬೆಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರ ಎಷ್ಟ್ ಹಾಕಾವ್ ನೋಡುನು ಅಂದ್ರ ಮಿನಿಮಮ್ ಒಂದ್ 70 ಆದ್ರ ನಮಗ ಮನ್ಯಾಗ ಮಾಡಿದಕ್ಕೂ ಯೂಸ್ ಆಕತಿ ಇಲ್ಲಾಂದ್ರ ಹೊರಗಡೆನೆ ಸಿಗ್ತಾವು ಅದ್ರ ಖರ್ಚಿಗೆಲ್ಲ ನೋಡಿದ್ರ ಈ ಒಂದ್ 70 ಆತು ಆರಾಮ್ ಹಾಕಾವು ಒಂದ್ 100 ಸನೇಕ್ ಹಾಕಾವು 100 ಸನೇಕ್ ಆದವು ಅಂದ್ರ ಮನ್ಯಾಗ ಮಾಡಿದಕ್ಕೂ ಯೂಸ್ ಆಗತ್ತ ಈಗ ನೋಡಿ ಎಷ್ಟ್ ಚಂದ ಆಗಿದಾವ ನಿಮಗೆ ಈ ತರ ಉಂಡಿ ಮಾಡಲು ಬೇಕಾದ್ರೆ ಕಮೆಂಟ್ ಮಾಡಿ ನಿಮ್ ಊರಾಗ ಯಾವ ತರ ಉಂಡಿ ಮಾಡ್ತಾರ ಏನೆಲ್ಲ ಉಂಡಿ ಮಾಡ್ತಾರ ಅನ್ನೋದು ನೋಡೋಣ ಈ ಫೈನಲ್ ಆಗಿ ಎಲ್ಲಾ ಉಂಡಿ ಮಾಡುದು ಅದು ಒಂದ್ 50 ಒಂದ್ 50 ಆಗ್ಯಾವು ಟೋಟಲ್ ಆಗಿ ಒಂದ್ 100 ಉಂಡಿ ಆದವು 100 ಉಂಡಿ ಅದು ಅಂದ್ರ ಈಗ ನಾವು ಇದಕ್ಕ ಏನ್ ಹಾಕಿದ್ವಿಪ್ಪ ಅಂದ್ರ ಒಂದ್ 200 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಹಂಗಾಗಿ ಒಂದ್ 100 ಉಂಡಿ ಅದು 100 ಉಂಡಿ ಆದ್ರ ಲಾಭ ಇಲ್ಲಾಂದ್ರೆ ಏನಾಗೈತಿ ಇದಕ್ಕೆ ಲಾಸ್ ಆಕತಿ ಅದಕ್ಕಾಗಿ ನಿಮ್ಗೆ 100 ಉಂಡಿ ಮಾಡೋದ್ರ ಹೇಗೆ ಅನ್ನೋದು ಗೊತ್ತಾಗ್ಬೇಕಾರೆ ಈ ವಿಡಿಯೋ ಪೂರ ನೋಡಿ ಗೊತ್ತಾಗತ್ತೆ ನಿಮ್ಗೆ ಗೊತ್ತಾಗ್ಲಿಕ್ಕೆ ಏನ್ ಮಾಡ್ರಿ ನಂಗೆ ಕಮೆಂಟ್ ಮಾಡ್ರಿ ಉಂಡಿ ಅಂತ ನಾನ್ ನಿಮ್ಗ ಇದ್ರ ರೆಸಿಪಿ ಏನೇನ್ ಮಾಡ್ಬೇಕು ಹೆಂಗೆ ಅನ್ನೋದೆಲ್ಲ ಕಳಿಸ್ತೀನಿ ನಿಮ್ಗ ಎಲ್ಲ ನೋಡಿ ಇಲ್ಲಿ ಬೊಗಣೆವು ಎಲ್ಲ ಖಾಲಿ ಆಗಿದೆ ಈ ಖಾಲಿ ಆಗಿತ್ತಂದ್ರ ಮತ್ ಹಂಗಾಗಿ 100 ಉಂಡಿ ಆಗಿದಾವ ಈ ನಿಮ್ಗೆ ಇದೇ ತರ ಉಂಡಿ ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ